ಅವತ್ತು ಮೈಸೂರು ಪ್ಯಾಲೇಸ್ಗೆ ಬೆಂಕಿ ಬಿದ್ದಿರಲಿಲ್ಲ ಅಂದಿದ್ರೆ ಇವತ್ತು ನಾವು ವರ್ಲ್ಡ್ ಫೇಮಸ್ ಅಂಬಾವಿಲಾಸನ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಕನ್ಫ್ಯೂಸ್ ಆಗಬೇಡಿ, ಇವತ್ತು ನಾವು ನೋಡ್ತಾ ಇರೋ ಮೈಸೂರು ಪ್ಯಾಲೇಸ್ನ ಅಫಿಷಿಯಲ್ ನೇಮು ಅಂಬಾವಿಲಾಸ. ಆದ್ರೆ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗಿದ್ದು ಇದೇ ಜಾಗದಲ್ಲಿ ಇದಕ್ಕಿಂತ ಮುಂಚೆ ಇದ್ದ ಪುರಗಿರಿ ವಿಲಾಸ. ನೋಡಿ, 1897 ಫೆಬ್ರವರಿ 28 ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಕ್ಕ ಜಯಲಕ್ಷ್ಮಮ್ಮ ಮಣಿ ಇವರ ಮದುವೆ ಸಂಭ್ರಮ ನಡೀತಾ ಇರೋದು. ಓಲ್ಡ್ ಮೈಸೂರು ಪ್ಯಾಲೇಸ್ ಅಂದ್ರೆ ಪುರಗಿರಿ ಪ್ಯಾಲೇಸ್ 80ರಿಂದ 90% ಕಟ್ಟೋದಕ್ಕೆ ಬರೀ ಮರಗಳನ್ನೇ ಯೂಸ್ ಮಾಡಿರ್ತಾರೆ. ಮದುವೆ ಸಂಭ್ರಮದಲ್ಲಿ ಅಕಸ್ಮಾತ್ ಆಗಿ ಬಿದ್ದ ಬೆಂಕಿಯಿಂದ ಇಡೀ ಅರಮನೆ ಸುಟ್ಟು ಭಸ್ಮ ಆಗುತ್ತೆ. ಈ ಟೈಮ್ನಲ್ಲಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ತಾಯಿ ಮಹಾರಾಣಿ ಕೆಂಪನಂಜಮ್ಮಣಿ ಅವ್ರ ಕೈಲಿ ಮೈಸೂರಿನ ಆಡಳಿತ ಇತ್ತು. ರಾಜಮಾತೆ ಕೆಂಪನಂಜಮ್ಮಣಿ ಅವರೇನೆ ಇವಾಗಿನ ಮೈಸೂರು ಪ್ಯಾಲೇಸ್ನ ಇತಿಹಾಸದಲ್ಲೇ ಭವ್ಯವಾದ ಅರಮನೆ ಕಟ್ಟಬೇಕು ಅಂತ ಆದೇಶ ಕೊಟ್ಟಿದ್ದು. ಈ ವಿಚಾರದ ಬಗ್ಗೆ ನಿಮಗೆ ಮೊದಲೇ ಗೊತ್ತಿತ್ತಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.